ಈಗ ಸ್ವತಃ ನಮ್ಮ ಜೊತೆಗೆ ಕೆಆರ್ ನಗರ ಶಾಸಕರಾಗಿರುವಂತ ರವಿಶಂಕರ್ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಮೇಲೆ ಬಹುದೊಡ್ಡ ಆರೋಪ ಬರ್ತಾ ಇದೆ. ಹೇಳಿ ಸರ್. ನೀವೇ ಇದರ ಹಿಂದೆ ಇರುವಂತ ಷಡ್ಯಂತ್ರವನ್ನ ಮಾಡಿರೋದು ಅನ್ನುವಂತ ಆರೋಪ. ಒಂದು ನಾನು ತಮ್ಮ ಮುಂದೆ ಸ್ಪಷ್ಟ ಮಾಡ್ಲಿಕ್ಕೆ ನಾನು ನಾಡಿನ ಜನತೆಗೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಲೋಕಸಭಾ ಚುನಾವಣೆ ಮುಗಿದ ನಂತರ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಜವಾಬ್ದಾರಿಯನ್ನ ಹಾಕಿದ್ರು. ಚಿಕ್ಕೋಡಿ ಕ್ಷೇತ್ರಕ್ಕೆ ನಾನು ಇಲ್ಲಿ ಚುನಾವಣೆ ಮುಗಿಸಿದ ಮೇಲೆ ಅಲ್ಲಿಗೆ ಹೋಗಿದ್ದೇನೆ. ನಾನು ಸ್ವತಃ ಅಲ್ಲಿಂದನೇ ಇದ್ಕೊಂಡು ಅಲ್ಲಿಂದ ಬರ್ತಾ ಆನ್ ದ ವೇ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಈಗ. ಆಯ್ತಾ, ನಾನು ಚುನಾವಣೆಯಲ್ಲಿ ಅಲ್ಲಿ ಭಾಗವಹಿಸ್ಕೊಂಡು ಅಲ್ಲಿಯ ಕಾರ್ಯಕ್ರಮಗಳು, ಅಲ್ಲಿಯ ಒಂದು ಕಾರ್ಯಕರ್ತರ ಸಭೆಗಳನ್ನ, ಒಂದು ಪ್ರಚಾರದ ಸಭೆಗಳನ್ನ ಭಾಗವಹಿಸಿ ಅಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀನಿ. ಇದಕ್ಕೂ ನನಗೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಜೊತೆಗೆ ಆ ಹುಡುಗನ ವಿಚಾರ ಇರ್ಬೋದು, ಅವ್ರ ತಾಯಿ ವಿಚಾರ ಇರ್ಬೋದು, ಅದು ಯಾವುದು ಕೂಡ ನನ್ನ ಗಮನಕ್ಕೂ ಬಂದಿಲ್ಲ. ನಾನು ಅವರ ಸಂಪರ್ಕನೂ ಕೂಡ ಮಾಡಿಲ್ಲ. ನನಗೆ ಅದ್ರ ಬಗ್ಗೆ ಅರಿವೂ ಇಲ್ಲ. ಆಯ್ತು, ಕಂಪ್ಲೇಂಟ್ ಕೊಡಿಸಿದ್ದೆ ನೀವು ಅನ್ನುವಂತ ಆರೋಪ. ಇದು ಸತ್ಯಕ್ಕೆ ದೂರವಾದ ಮಾತು. ಇದರಲ್ಲಿ ಯಾರೋ ಸುಮ್ಮನೆ ಇಲ್ಲದೆ ಇರತಕ್ಕಂಥದ್ದು ಚಿತಾವಣೆ ಮಾಡಿ ನನ್ನ ಮೇಲೆ ಗೂಬೆ ಕೂರಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ. ಆಯ್ತಾ, ಇದಕ್ಕೆ ಈಗಾಗಲೇ ನಾನು ಸಂಬಂಧಪಟ್ಟ ನಮ್ಮ ಬ್ಲಾಕ್ ಅಧ್ಯಕ್ಷಗಳ ಸಮ್ಮುಖದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ಲಿಕ್ಕೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡಿದ್ದೇವೆ. ಜೊತೆಗೆ ನನ್ನ ಹೆಸರನ್ನು ತಂದಿರೋದಕ್ಕೆ ನಾನು ಮಾನನಷ್ಟ ಮೊಕದ್ದಮೆಯನ್ನ ಹೂಡುವಂತ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯ ಕಾನೂನು ಕ್ರಮಗಳನ್ನ ಕೈಗೊಳ್ಳುವ ರೀತಿಯಲ್ಲಿ ಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಯಾಕೆ ರವಿಶಂಕರ್ ಅವರೇ ಟಾರ್ಗೆಟ್ ಇದ್ರಲ್ಲಿ ಗೊತ್ತಿಲ್ಲ. ಇದಕ್ಕೆ ಟಾರ್ಗೆಟ್ ಮಾಡಿರೋರು ಅವರು ಯಾರು ಹೇಳಿದ್ದಾರೆ ಅವ್ರನ್ನೇ ಕೇಳಬೇಕು. ಅಲ್ಲ, ಬೇರೆ ಯಾರಾದ್ರೂ ಆಗ್ಬೋದಾಗಿತ್ತು ಕಾಂಗ್ರೆಸ್ ಲೀಡರ್ಸ್ಗಳು. ಅಲ್ಲ, ಯಾಕಂದ್ರೆ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಕಂಪ್ಲೇಂಟ್ ಕೊಟ್ಟಿದ್ರಿಂದ ಅದಕ್ಕೋಸ್ಕರ ನನ್ನ ಹೆಸರನ್ನ ಇಲ್ಲಿ ಎಳಿತಾ ಇದಾರೆ ಅಂತ ನಾನು ಅನ್ಕೊಳ್ತೀನಿ ಅಷ್ಟೇ. ಆ ಮಹಿಳೆಯ ಮಗನಿಗೂ ನಿಮಗೂ ಯಾವುದೇ ಮಾತುಕತೆ ಆಗಿ? ಮಹಿಳೆ ಆಗಿರ್ಬೋದು, ನಾನು ಅವ್ರ ಫೋನಲ್ಲೂ ಕೂಡ ಮಾತಾಡಿಲ್ಲ. ಇದ್ರ ಬಗ್ಗೆ ನನ್ಗೆ ಅರಿವೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ನಿಮ್ಮ ಯಾವ ಸಂಪರ್ಕಕ್ಕೂ ಬಂದಿಲ್ಲ ಅವರು? ನಮ್ ಯಾವ ಸಂಪರ್ಕಕ್ಕೂ ಬಂದಿಲ್ಲ. ಇದರಲ್ಲಿ ಇದು ಸತ್ಯಕ್ಕೆ ದೂರವಾದ ಮಾತು. ಆಯ್ತಾ, ಸೊ ಈ ಕೇಸ್ ಕೊಡುವಂತ ಸಂದರ್ಭದಲ್ಲಿ ಈ ಕೇಸ್ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ನೀವು ಊರಲ್ಲಿ ಇದ್ರಾ? ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ನಾನು ಚಿಕ್ಕೋಡಿ ಕ್ಷೇತ್ರದಲ್ಲಿ ನಿಪ್ಪಾಣಿಯಲ್ಲಿದ್ದೆ. ಬಟ್ ನಿಮ್ಮ ಕುಮ್ಮಕ್ಕಿನಿಂದ ಈ ಕೇಸ್ ಆಗಿದೆ ಅಂತ ಹೇಳ್ತಾರಲ್ಲ, ಇಲ್ಲ, ಖಂಡಿತ ಇಲ್ಲ. ಇದರ ಬಗ್ಗೆ ಒಂದೇ ಒಂದು ಅರಿವು ಕೂಡ ನನ್ಗಿಲ್ಲ ಅಂತ ಹೇಳ್ತಾ ಇದೀನಲ್ಲ. ಸೊ ನೀವು ಆ ಮಗನ್, ಅವರ ತಾಯಿ, ಆ ಹುಡುಗಿ, ಆ ಮಹಿಳೆ ಇದ್ದಾರೆ, ಅವರ ಮಗನ್ ನೀವು ಸಂಪರ್ಕನೇ ಮಾಡಿಲ್ಲ, ನಿಮ್ ಕಾಂಟ್ಯಾಕ್ಟ್ ಇಲ್ಲ, ನಾನು ನೋಡು ಇಲ್ಲ, ಸಂಪರ್ಕನೂ ಮಾಡಿಲ್ಲ. ಓಕೆ, ನಿಮ್ಗೆ ಪರಿಚಯ ಇಲ್ವಾ ಅವರು? ನನ್ಗೆ ಅವರು ಇದುವರೆಗೂ ಪರಿಚಯನೂ ಇಲ್ಲ ಸರ್. ಪರಿಚಯನೇ ಇಲ್ಲದೆ ನಿಮ್ಮ ಮೇಲೆ ಅಲಿಗೇಷನ್ ಬರ್ತಾ ಇದೆ. ಈಗ ಸುಮ್ನೆ ಇಲ್ಲ ಸಲ್ಲದ ಆರೋಪಗಳನ್ನ ನನ್ನ ಮೇಲೆ ಮಾಡ್ತಿದ್ದಾರೆ. ಇದು ಪಕ್ಷ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಮೇಲೆ ಮಾಡ್ತಾ ಇರ್ತಕ್ಕಂಥ ಆರೋಪ. ಇದು ವಿನಾಕಾರಣ ನನ್ನ ಹೆಸರನ್ನ ಈ ಒಂದು ಪ್ರಕರಣದಲ್ಲಿ ತಂದಿರೋದಕ್ಕೆ ನನಗೆ ಸಾಕಷ್ಟು ರೀತಿಯಲ್ಲಿ ಮಾನಸಿಕವಾಗಿ ಒಂದು ನೋವು ಉಂಟಾಗಿದೆ. ಸಾರ್ವಜನಿಕ ವಲಯದಲ್ಲಿ ನನ್ನ ಹೆಸರನ್ನ ಹಾಳು ಮಾಡುವಂತ ನಿಟ್ಟಿನಲ್ಲಿ, ತೇಜವಾದ ಮಾಡುವಂತ ನಿಟ್ಟಿನಲ್ಲಿ ಮಾಡ್ತಿದ್ದಾರೆ. ಇದಕ್ಕೆ ನಾನು ಸೂಕ್ತವಾದ ರೀತಿಯಲ್ಲಿ ಕಾನೂನು ಅಡಿಯಲ್ಲಿ ಕ್ರಮವನ್ನ ಜರುಗಿಸ್ತೇನೆ. ಓಕೆ, ತುಂಬಾ ಧನ್ಯವಾದಗಳು ರವಿಶಂಕರ್ ಅವರೇ ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ. ಸೊ ಇದು ನೇರವಾಗಿ ಜೆಡಿಎಸ್ ನ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ KS ಲಿಂಗೇಶ್ ಅವರು ಏನು ಆರೋಪವನ್ನ ಮಾಡಿದ್ರು, ಅದಕ್ಕೆ ಕೆಆರ್ ನಗರ ಶಾಸಕ ರವಿಶಂಕರ್ ಅವರು ಕೊಟ್ಟಂತಹ ಉತ್ತರ, ನಾನು ಇದಕ್ಕೆ ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೀನಿ, ಕಾನೂನು ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತೀನಿ, ಏನು ಉತ್ತರ ಕೊಡಬೇಕು ಅದಕ್ಕೆ ಉತ್ತರ ಕೊಡ್ತೀವಿ. ನನಗೂ ಆ ಕಂಪ್ಲೇಂಟ್ ಕೊಟ್ಟಿರುವಂತ ಮಹಿಳೆಯ ಮಹಿಳೆಗೂ ಗೊತ್ತೇ ಇಲ್ಲ ನಂಗೆ ಅವ್ರು ಯಾರು ಅನ್ನುವಂಥದ್ದು, ಅವರ ಪರಿಚಯನೇ ಇಲ್ಲ, ಫೋನ್ ಕಾಂಟ್ಯಾಕ್ಟ್ ಕೂಡ ಇಲ್ಲ, ನಾನು ಭೇಟಿನೂ ಆಗಿಲ್ಲ. ಈ ಸಂದರ್ಭದಲ್ಲಿ ನಾನು ಇದ್ದಿದ್ದು ಚಿಕ್ಕೋಡಿಯಲ್ಲಿ ಅಂತ ಅವ್ರು ಹೇಳಿದ್ದಾರೆ. ಸೊ ರೇವಣ್ಣ ವಿರುದ್ಧ ಕೆಆರ್ ನಗರ ಶಾಸಕ ರವಿಶಂಕರ್ ಚಿತಾವಣೆಯ ಆರೋಪ ಏನು ಕೇಳಿ ಬರ್ತಾ ಇದೆ. ಜೆಡಿಎಸ್ ಮಾಜಿ ಶಾಸಕ ಲಿಂಗೇಶ್ ಆರೋಪವನ್ನ ರವಿಶಂಕರ್ ಅವರು ಅಲ್ಲಗಳೆದಿದ್ದಾರೆ. ನನಗೆ ಕೆಆರ್ ನಗರದ ಸಂತ್ರಸ್ತೆ ಗೊತ್ತಿಲ್ಲ, ಆಕೆಯೊಂದಿಗೆ ನಾನು ಮಾತನಾಡಿಲ್ಲ, ದೂರನ್ನು ಕೂಡ ಕೊಡಿಸಿಲ್ಲ, ಅವರ ಮಗನೂ ಕೂಡ ನನಗೆ ಪರಿಚಯ ಇಲ್ಲ, ನಾನು ಫೋನಲ್ಲೂ ಕೂಡ ಮಾತನಾಡಿಲ್ಲ, ನಾನು ಯಾವುದೇ ರೀತಿಯಾದಂತ ಪರಿಚಯ ಇಲ್ಲ ಅಂತ ಪಬ್ಲಿಕ್ ಟಿವಿಗೆ ಈಗ ಕೆಆರ್ ನಗರ ಕಾಂಗ್ರೆಸ್ ಶಾಸಕ ರವಿಶಂಕರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ಅವರ ಮೇಲೆ ಬಂದಂತ ಆರೋಪವನ್ನ ಅಲ್ಲಗಳೆದಿದ್ದಾರೆ. ನಾನು ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೀನಿ ಅವರ ಮೇಲೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ಹಾಸನದಿಂದ ಶಶಿಧರ್ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ರಾಜಕೀಯವಾಗಿ ಈಗ ಬೇರೆ ಬೇರೆ ರೀತಿಯಾದಂಥ ತಿರುವುಗಳಿಗೆ ನಾಂದಿ ಹಾಡ್ತಾ ಇದೆಯಾ ಅಂತ ಈ ಪ್ರಕರಣ ಈಗ?
ಹೌದು ಅರುಣ್, ಏನು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಮೇಲೆ ಒಂದು ಲೈಂಗಿಕ ಕಿರುಕುಳ ಪ್ರಕರಣ, ಮತ್ತೊಂದು ಕಿಡ್ನಾಪ್ ಪ್ರಕರಣ ದಾಖಲಾಗಿದೆ. ಈ ಕಿಡ್ನಾಪ್ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರು KR ನಗರದ ಮೂಲದವರಾಗಿದ್ದಾರೆ. ಹಾಗಾಗಿ ಇಂದು ದಿಢೀರ್ ಸುದ್ದಿಗೋಷ್ಠಿ ನಡೆಸಿದಂಥ JDS ನಾಯಕರು, ಅದರಲ್ಲೂ JDS ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ KS ಲಿಂಗೇಶ್ KR ನಗರ ಶಾಸಕ ರವಿಶಂಕರ್ ಮೇಲೆ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಏನು ಸಂತ್ರಸ್ತ ಮಹಿಳೆ ಏನು ದೂರು ಕೊಟ್ಟಿದ್ದಾರೆ, ಅವರ ಮಗನಿಗೆ ದೂರು ಕೊಡಲು ಹೇಳಿದ್ದು ಯಾರು, ಅವರೇ KR ನಗರದ ಶಾಸಕರು ಅಂತ ಹೇಳಿ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದರೆ ಇದು ರಾಜಕೀಯವಾಗಿ ತಿರುವನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಮೊದಲ ದೂರು ಕೊಟ್ಟಿದ್ರು, ಯಾರು ಕೊಟ್ಟಿದ್ರು ಅವರ ಹಿಂದೆಯೂ ಸಹ ಕಾಣದ ಕೈಗಳಿದೆ. ಅದೇ ರೀತಿ ಎರಡನೇ ದೂರು ಏನು ಕಿಡ್ನಾಪ್ ಕೇಸು ರೇವಣ್ಣ ಅವರ ಮೇಲೆ ದಾಖಲಾಗುತ್ತೆ, ಅದರ ಹಿಂದೆ KR ನಗರ ಶಾಸಕರಿದ್ದಾರೆ ಅಂತ ನೇರವಾಗಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಮಾಜಿ ಸಚಿವ ಎಚ್ ಡಿ ರೇವಣ್ಣರಿಗೆ ಇದು ಯಾವುದೂ ಸಹ ಅರಿವಿಲ್ಲ. ಆದರೆ ಈ ಅವರ ಮೇಲೆ ರಾಜಕೀಯ ದುರುದ್ದೇಶದಿಂದ ಪ್ರಕರಣವನ್ನು ದಾಖಲಿಸಿ ಈಗ ಅವ್ರನ್ನ ಬಂಧಿಸಲಾಗಿದೆ. ಅಲ್ಲದೆ SIT ಅಧಿಕಾರಿಗಳು ಸಹ ಅವ್ರನ್ನ ಸರಿಯಾಗಿ ನಡೆಸಿಕೊಳ್ತಿರಲಿಲ್ಲ. ರೇವಣ್ಣ ಅವರೇ ವಿಚಾರಣೆಗೆ ಬರ್ತಿದ್ರು, ಆದರೆ ಅವರು ಎಲ್ಲೂ ಸಹ ಅವಿತು ಕುಳಿತಿರಲಿಲ್ಲ. ಅವರಿಗೆ ದೇವೇಗೌಡರು ಹಾಗೂ ಅವರ ತಾಯಿ ಚೆನ್ನಮ್ಮರ ಮೇಲೆ ಅಪಾರವಾದಂಥ ಪ್ರೀತಿ ಇದೆ. ಈ ಸಂದರ್ಭದಲ್ಲಿ ಅವರ ಆರೋಗ್ಯವನ್ನು ನೋಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅವರು ದೇವೇಗೌಡರ ಮನೆಯಲ್ಲಿದ್ರು ಹೊರತು ಅವರು ಯಾವುದೇ ಕಾರಣಕ್ಕೂ ಅವಿತು ಕುಳಿತುಕೊಂಡಿರಲಿಲ್ಲ. ಈಗ ರವೀಣವರ ಮೇಲೆ ಏನು ಆರೋಪಗಳೆಲ್ಲ ಬರ್ತಾ ಇದೆ, ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಅಂತ ನೇರವಾಗಿ ಈಗ ಆರೋಪವನ್ನು ಮಾಡಿರ್ತಕ್ಕಂಥದ್ದು ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.